ಸೊಂಟ ಏರಿ ಹೆಡಕಿಗೆ ಕಾಲ ಇಟ್ಟ ಹೆಡಕಿನ ಮ್ಯಾಲ ಕಾಲ ಇಟ್ಟಾಗ ಅಳತಳ ಹೊಯ್ಮಾಲೆ ಬತ್ತಿಕಿ ಬಾವ ಗಂಜಿ ಚೀರ ತಂಗಿ ಕೇಳು ಮೂಲಿ ಮೂಲೆ ಬತ್ತಿಕಿ ಬಾವ ಗಂಜಿ ಓಡಾಳ ತಂಗಿ ಕೇಳ ಮೂಲಿ ಮೂಲೆ ನಿಮ್ಮ ಸುಳ್ಯಾರ ಕೊರಳಾಗ ಬೆಳಿ ಮುತ್ತ ಯಾಕ ಕಟ್ಟ ಅವದು ಕಟ್ಟತಾರ ಎಲ್ಲಿ ಗಟ್ಟಿಗೆ ಹತ್ಲೆ ನಿರ್ಧಾರ ಹವದು ನಿರ್ಧಾರ ಮತ್ತ ಗಟ್ಟಿದ ಮ್ಯಾಲ ನೀವು ಗಟ್ಟಿಯಾಗಿ ಇರಬೇಕು ನಿರ್ಧಾರ ಹಾಕಬ್ಯಾಡ್ರಿ ನೀರ ನಿಮ್ಮ ಎಲ್ಲವನ ಕೊರಳಾಗ ಪಾದರಕ್ಷಿ ಯಾಕ ಕಟ್ಟತಾರ ಯಾಕ ಕಟ್ಟತಾರ ನಿಮ್ಮ ಹಿರಿಗುಡ್ಡದಕ್ಕಿ ಆಣಿ ಬಾಯಾಗ ಹಾಕಬ್ಯಾಡ ನೀರ ವಿಚಾರ ಮಾಡ್ರಿ ಮೈಂದ್ರಿಗೆ ಅವರು ಇವ್ರು ಕೈ ಕಟ್ಕೊಂಡು ನಿಂತವ್ರಿಗೆ ಅಂಕರ್ ಕೇಳ್ಸದತ್ ನಾ ತಿಳ್ಕೊತೀನಿ ಯಾಕೆ ಅಂತರ್ಲೇ ನಿಂತಿರ್ತಾರೆ ಕಿವಿ ಎಲ್ಲ ಇಲ್ಲೇ ನಂಬಲ್ಲಿ ಇರ್ತಾವ ಏನ್ ಕೇಳಕತ್ತಾರ ಕವಿ ಇಲ್ಲಿ ಏನ್ ಕೇಳ್ತಾರ್ರಿ ನಿಮ್ಮ ಎಲ್ಲವ್ರಿಗೆ ನಡ್ಕೊಳ್ತಾರಲ್ಲ ಹೆಣ್ಮಕ್ಳು ನಡ್ಕೊಳ್ಳೋರು ಕೊಳ್ಳಾಗ ಬಿಳಿ ಮುತ್ತೆ ಯಾಕೆ ಕಟ್ತಾರ ಪಾದರಕ್ಷಿನೇ ಯಾಕೆ ಕಟ್ತಾರ ಮತ್ತ ಸೂಳಿಗೆ ಸೋದರ ಮಾವಿ ಯಾರು ಯಾಕ್ರಿ ಸೂಳಿಗೆ ಸೋದರ ಮಾವಿ ಯಾರು ಮತ್ ಮುಂದಿನ ಕೇಳ್ತಾನ ಕವಿ ಇಲ್ಲಿ ನಾ ಅದ ಹೌದಲ್ರಿ ಬಿಳಿ ಮುತ್ತೆ ಯಾಕೆ ಕಟ್ತಾರ ಕೊಳ್ಳಾಗ ಪಾದರಕ್ಷಿ ಯಾಕೆ ಕಟ್ತಾರ ಎಲ್ಲಮ್ಮ ಬ್ರಾಹ್ಮಣ ರೇಖೆ ಅದಾವ ಮಾದರ ಮನೆಯಾಗ ಯಾಕಿರ್ತಾಳ ಯಾಕ್ರಿ ಹೌದಲ್ರಿ ಬ್ರಾಹ್ಮಣ ರೇಖೆಗೆ ಎಲ್ಲಮ್ಮ ಮಾದರ ಮನೆಯಾಗ ಯಾಕಿರ್ತಾಳ ನಮ್ಮದು ಏನು ಕೇಳಕತ್ತಿಲ್ರ ಸುದ್ದಿ ಅವ್ರ ಹೆಂಗಸರು ಸುದ್ದಿನೇ ಕೇಳಕತ್ತೀವಿ ನಾವು ಮತ್ತ ಅವ್ರ ಹೆಂಗಸರು ಸುದ್ದಿ ಅವ್ರಿಗೆ ಗೊತ್ತಿರ್ಬೇಕಲ್ಲ ಇದ್ದಲ್ಲೇ ಇಲ್ಲಿ ಹಾಡಕ್ ಬಂದಾಳಕಿ ಇವತ್ತು ಅವ್ರ ಸುದ್ದಿನೇ ಕೇಳದ ಮಾಸ್ತರ್ ಇವತ್ತು ಪುರಾನೇ ಅಕ್ಕಿನ ಸುದ್ದಿನೇ ಕೇಳೋದ್ರ ನಮ್ದು ಏನು ಬೇಡ ನಮ್ದು ಏನಿತ್ತಂದ್ರೆ ನೀವು ತೆಗಿರಿ ನಾವು ಬೇಡ ನಂಗಿಲ್ಲ ಖರೆ ಇವತ್ತಿನ ದಿವಸ ಕೇಳಕತ್ತೀವಲ್ಲ ಬಿಳಿ ಮುತ್ತೆ ಯಾಕೆ ಕಟ್ತಾರ ಪಾದರಕ್ಷಿ ಯಾಕೆ ಕಟ್ತಾರ ಮತ್ತೇನ್ ಕೇಳ್ತಾನ ಕವಿ ನಿಮ್ಮ ಅಪ್ಪ ನಿನಗೇನಾಗಬೇಕು ನಿನ್ನ ತಮ್ಮ ನಿನಗೇನಾಗಬೇಕು ಹುಡುಗಿ ನಿನಗ ಬಿಡುದಿಲ್ಲ ಹಿಡುದು ನಾನು ತುರ್ಬ ಕೊಯ್ದೇನು ನಾಡಿಗೆ ಅಂದೇವಾಡಿ ಬೆಳೆದ ಕವಿಗಳ ಪದ್ಯ ಹಾಡುವೇನು ಅಡಿ ನುಡಿ ಕಾವ್ಯ ರಚಿಸಿದ ಗೈವಿಷಣ ವಾಕ್ಯ ನುಡಿಯುವ ಹಿರುಗುಡದಕ್ಕಿ ತುರುವಿನಲ್ಲಿ ಹರಳ ಯಾಕ ಎತ್ತ ಮಲ್ಲಿ ಋಷಿ ಅಗಸ್ತ್ರಂದ ಮೇಲೆ ನಂಗು ಕಾರಣ ಆ ಹರಳ ಯಾರು ಜವಾಬ್ ಕೊಡುವ ಹೇಳ ಹಚ್ಚು ತೆರೆದಿದ್ದೆ ಮುತ್ತು ಹರಿದಿದ್ದ ಹಚ್ಚು ತೆರೆದಿದ್ದೆ ಮುತ್ತು ನಿನಗಂತೀನಿ ಗರತಿ ಹರ್ಯಾದ ಮಬ್ಬಿನಾಗ ಹರ್ಕೊಂಡು ಹೋಗ ಬೇಡವಾಗ ತಾನು ಹಿಡ್ಕೋಬತ್ತಿ ಹರಿದಿದ ಹಚ್ಚು ತೆರೆದಿದ ಮುತ್ತು ಹರಿದಿದ ಹಚ್ಚು ತೆರೆದಿದ ಮುತ್ತು ನಿನಗಂತಿನ ಗರತಿ ಹರ್ಯಾದ ಮಬ್ಬಿನಾಗ ಹರ್ಕೊಂಡು ಬೇಡವಾಗ ಹಿಡ್ಕೋಬತ್ತಿ ಹರಿದಿದ ಹಚ್ಚು ತೆರೆದಿದ್ದ ಮುತ್ತು ಹರಿದಿದ್ದ ಹತ್ತು ತೆರೆದಿದ್ದ ಮುತ್ತು ನಿನಗಂತೀನಿ ಗರತಿ ಹರಿದಿದ ಹಚ್ಚು ತೆರೆದಿದ ಮುತ್ತು ಹರಿದಿದ ಹಚ್ಚು ತೆರೆದಿದ ಮುತ್ತು ನಿನಗಂತಿನ ಗರತಿ ಹನ್ನೆರಡು ವರ್ಷ ದಾಟಿ ಹರಿಯಾಕ ಬಂದು ನೀನು ನೆರತು ಕುಂತಿ ಹನುಮಂತರಾಯಣ್ಣವರು ಮಹೇಂದ್ರಿಗೆ ಇವರಾದ್ರು ಕೂಡ 51 ರೂಪಾಯಿ ಕೊಟ್ಟಾರ ಅವ್ರಿಗೆ ನಾನು ಪೂರ್ಣ ಬರ್ದೀನಿ ಮನಿಸ್ತಕ್ಕ ಇದು ರೊಕ್ಕ ಕೊಡೋರು ಹಣಿ ಬಾರಿ ಹೆಂಗ ಆಗ್ತದ ಗೊತ್ತ
ರೊಕ್ಕ ಕೊಡೋರು ಹಣಿ ಬಾರಿ ಹೆಂಗ ಆಗ್ತದ ಗೊತ್ತ ಅವ್ರದ್ದು ತಪ್ಪಲ್ರಿ. ಹೌದಲ್ರಿ. ನಮ್ಮ ಮ್ಯಾಗ ಕಾಜಿ ಅದತ್ತ ತಿಳ್ಕೊಂಡೆ ತಂದು ಕೊಡ್ತಾರ ಅವ್ರು. ಹೌದು ಯಾಕ್ರಿ ಒಂದೊಂದು ಸಂದರ್ಭ ಇರ್ತಾವ್ರಿ. ಹರಿದ ಹತ್ತು ತರದಿದ ಮುತ್ತು ಹರಿದ ಹತ್ತು ತರದಿದ ಮುತ್ತು ನಿನಗಂತಿನ ಗತಿ ಹರ ಮಧ್ಯನಗ ಹರ್ಕೊಂಡು ಹರಿದ ಹತ್ತು ತರದಿದ ಮುತ್ತು ಹರಿದ ಹತ್ತು ತರದಿದ ಮುತ್ತು ನಿನಗಂತಿನ ಗತಿ ಹರ ಮಧ್ಯನಗ ಹರ್ಕೊಂಡು 12 ವರ್ಷ ದಾಟಿ ಹರಿಯಾಕ ಬಂದು ನೀನು ನೆರತುಕೊಂತಿ. ಹರಿದಿದ್ದ ಹಳ್ಳ ನಿಂತಿದ್ದ ತೀರ್ಥ ನೀರಿಕೇನಂತಿ. ಆ ಊರ ದೂರ ಆಯ್ತು ಈ ಊರ ಸನೆ ಆಯ್ತು, ಆ ಊರ ದೂರ ಆಯ್ತು ಈ ಊರ ಸನೆ ಆಯ್ತು, ಗುರುಮೋಡಿಗೆ ಸಂತಿ ಹರಿದಿದ ಹಚ್ಚು ತರದಿದ ಮುಚ್ಚು ಹರಿದಿದ ಹಚ್ಚು ತರದಿದ ಮುಚ್ಚು ಬಂದಿದ್ದ ಬಾಸು ತಂದಿದ್ದ ತೋರ್ಸು ಹೊಂದಿಕೊಂಡು ನೀತಿ. ಅಂದಿದ್ದೆ ಆಗುತ್ತಾವ ಮುಂದ ದಿನ ಇಲ್ಲ ನಂದು ಇಂಥ ರೀತಿ. 100 ಬಂದಿಸು 100 ಬಂದಿಸು ಇದೇ ಮುಂದಿನ ಬುದ್ಧಿ. ಹರೇ ಬದಿನಾಗ ಹರ್ಕೊಂಡು ಬರ ಒಟ್ಟ ಹಿಡ್ಕೊಬಾತಿ. ಹರಿದಿದ ಹಚ್ಚು ತರದಿದ ಮುಚ್ಚು ಹರಿದಿದ ಹಚ್ಚು ತರದಿದ ಮುಚ್ಚು ಹರಿದಿದ ಹಚ್ಚು ತರದಿದ ಮುಚ್ಚು ಹರಿದಿದ ಹಚ್ಚು ತರದಿದ ಮುಚ್ಚು ನಿನಗಂತಿನ ಗತಿ ಹರ ಮಬ್ಬಿನಾಗ ಹರ್ಕೊಂಡು ಹೋಗಬೇಡ ಹರಿದಿದ ಹಚ್ಚು ತರದಿದ ಮುಚ್ಚು ಹರಿದಿದ ಹಚ್ಚು ತರದಿದ ಮುಚ್ಚು ನಿನಗಂತಿನ ಗತಿ ಹರ ಮಬ್ಬಿನಾಗ ಹರ್ಕೊಂಡು ಬಿಟ್ಟ ಬಂದ ಮನೆ ಬಾಡಿಗೆ ಮುಟ್ಟಿಲ್ಲ ಕೊಟ್ಟಿದ್ದ ತಪ್ಪಂತಿ. ಕೊಟ್ಟಿದ್ದು ಕೊಟ್ಟದ್ದು ಇಟ್ಟಿದ್ದು ಮರಿಬೇಡ ಬಿಡು ಮನಸ್ಸಿನ ಭ್ರಾಂತಿ. ನಿನ್ನೆ ಹೇಳಕತ್ತಿಲ್ ನೋಡ್ರಿ ಏನತ್ತ ತಮ್ಮ ಇದು ಎಲ್ಲ ಕಣ್ಣಿಗೆ ಕಾಣುವಂತದ ಮನಿ ನಂದದ. ಬಾಡಿಗೆ ಇರ್ಬೇಕಾದ್ರೆ ನಾನು ಮನ್ಯಾಗೆ ಬರ್ಬೇಕತ್ತ ಒಳಗೆ ಹೋಗ್ಬೇಕತ್ತಿನ ಮನ್ಯಾಗೆ 4 ದಿವಸ ಬಾಡಿಗೆ ರೀ. ಎಲ್ಲಿ ಹೋಗ್ತಿ ತಂಗಿ ನಿನ್ನ ಮನ್ಯಾಗ ನಿನಗ ತಲೆ ಕೆಟ್ಟದ ಒದರ್ಲಾಕತ್ತಿದಿ. ನಿನ್ನಂಗೆ ಎಲ್ಲಾರಿಗೆ ತಲೆ ಕೆಟ್ಟದ. ಅವ್ರೇನ್ ಕಟ್ತೈತ್ರಿ ಮಾಸ್ತರ? ನಮ್ಮ ಮನಿ ಕಟ್ಲಾಕ್ ಬಂದದ್ರಿ ಈ ಭೂಮಿ ಮ್ಯಾಗ. ಕಟ್ಟಕ್ ಬಂದಿಲ್ಲ. ಈಗ ನಾವ್ ಎಲ್ಲಾರು ಅದೀವಲ್ಲ ಮನ್ಯಾಗ ಅದೀವೇನು ಮನಿ ಅಲ್ಲಿರೋದು ಎಲ್ರಿ ನಮಗ್ ಸಂಶಯ ಹೊಂಟದ. ಮುಗುಳ್ಕೋಡ್ ಹೋಗಿರಲ್ಲ ನೀವು? ಮುಗುಳ್ಕೋಡ್ ಹೋಗಿರಲ್ಲ. ಮತ್ತ ಅಲ್ಲಿ ಅಪ್ಪ ಅವ್ರ ಧ್ಯೇಯ ನೀಗ್ಯಾರ ಯಾರು ಎಲ್ಲ ಹಿಂಗ್ ಮಾರೋದ್ರು ಹೋಗ್ಯಾರ. ಮತ್ ರಾತ್ರಿ ಬೇಕಾದ್ರೆ ಡೀಸೆಲ್ ಹಾಕ್ತಾರ 6 ಲೀಟರ್ ಡೀಸೆಲ್ ಹಾಕ್ತಾರ. ರಾತ್ರಿ ಬೇಕಾದ್ರೆ ಗಾಡಿ ತಗೊಂಡ್ ತಿರ್ಗಾಡ್ತಾರ. 5 ಲೀಟರ್ ಹಾಕ್ತಾರ. 5 ಲೀಟರ್ ಎಣ್ಣೆ ಹಾಕ್ತಾರ ಡೀಸೆಲ್. ಮತ್ತ ರಾತ್ರಿ ಬೇಕಾದ್ರೆ ಕಾರ್ ತಿರುಗಾಡಿ ಮತ್ತೆ ಅಲ್ಲೇ ಬಂದ್ ನಿಂದಿರ್ತದ. ಹೌದಲ್ರಿ. ಭವನಪ್ಪ ಕಾಕವ್ರು ಅಜುರ ಸಾಕಿನ ಮೈಂದ್ರಿಗೆ ಮಾನವಗಳಾದ್ರೂ ಕೂಡ 21 ರೂಪಾಯಿ ಕೊಟ್ಟಿದ್ರು ಅವ್ರಿಗೆ ನಾನು ಪೂರ್ಣ ಬರ್ತೀನಿ. ಮತ್ತೆ ಶರೀರ ಇಲ್ದ ಗಾಡಿ ನಡೆಸ್ಲಾಗತ್ತೇನಲ್ಲ ಮುತ್ತೆ. ಹೌದಲ್ರಿ. ಅವ್ರ ಶರೀರ ಮಾಯಾಗಿ ಹೋಗ್ಯಾದ. ಅಲ್ಲಿ ಅಂಬಾಸಿಡರ್ ಕಾರ್ ಅದ್ರಿ ಮುಗುಳು ಕೊಡದಾಗ. ನಾನು ಬಹಳ ಸಲ ಹೋಗಿನಿ ಅಲ್ಲಿ ಮುಗುಳು ಕೊಡ ಮಗಲಾಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆದಾಗ ಅಲ್ಲಿ ಭೇಟಿಯಾಗಿನೂ ಬಂದಿನಿ. ಶಂಕರ್ ಕಾಕವ್ರು ಅವರು ಮಠದವ್ರು ನೀವು ಬೇಕಂದ್ರೆ ಹೋಗಿ ನೋಡಿ ಬರ್ರಿ. ಆ ಅಂಬಾಸಿಡರ್ ಕಾರ್ ಮುಂಜಾನೆ ಎದ್ದು ನೋಡಿದ್ರೊಳಗೆ 5 ಲೀಟರ್ ಕಲಾಸನು ಆಗಿರ್ತದ. ಆ ಕಾರಿನ ತುಂಬಾ ಎಲ್ಲ ಧೂಳಾಗಿರ್ತದ ಕಾರ. ಮುಂಜಾನೆ ಎದ್ದು ಕೂಡಲೇ ಒರೆಸ್ತಾರ ಕಾರಿಗೆ. ಅವ್ನ ಶರೀರ ಹೋಗ್ಯಾದಿಲ್ರಿ ಇದು. ಈಕಿ ಹೇಳಕತ್ತಾಳ ನಮ್ಮ ಶರೀರ ಹೆಚ್ಚತ್ತ ಈಕಿ ಹೇಳಕತ್ತಾಳಿಲ್ಲ ನಮ್ಮ ಮನಿ. ಮತ್ತ ಅಲ್ಲಿ ಶರೀರ ಹೆಚ್ಚಿತ್ತಪ್ಪ ಅಂತಂದ್ರೆ ಇರ್ಬೇಕಾಗಿತ್ತಲ್ಲ ಅವ್ನ ಶರೀರ ಪೂಜೆ ಆಗ್ತದೋ ಕಾರಿಗೆ ಆಗ್ತದೋ? ಆತ್ಮಗ ಆಗ್ತದ. ಆತ್ಮ ಎಲ್ಲಿ ತಂಗಿ ನಿನ್ನ ಶರೀರಕ್ಕ ಆತ್ಮಗ ಬಹಳ ದೂರದ. ಇದು ಹೇಳ್ತದ ಪರ ಬಾಯಿ ತೆರೆದು ಹೇಳ್ತ ಪರ ಆತ್ಮ ಎಲ್ಲಿ ತಂದಿದ್ದು ಪರ ಆತ್ಮ. ಪರ ಆತ್ಮತ್ತ ಹುಚ್ಚುಗಡ್ಡೆ ಹೊಯ್ದು ಎಲ್ಲರ ಅಂತರಾತ್ಮದಲ್ಲಿ ಇರುವಂತಹ ಜ್ಯೋತಿನೇ ಮಾತ್ರ ಆತ್ಮದಾನ. ನಿನ್ನಲ್ಲಿ ಹೋದಾನ ನನ್ನ ಬಲ್ಲಿ ಹೋದಾನ ಎಲ್ಲಿ ಬೇಕಾದಲ್ಲಿ ಹೋದಾನ ಅವ ಎಲ್ಲರ ಜಾಗ ಎಲ್ಲಿ ಇಲ್ಲೇ ಇಲ್ಲ. ಅವನ ಕರುಣೆ ಆಯ್ತಪ್ಪ ಅಂತಂದ್ರೆ ಆಗ್ಲಾರ್ದಂತ ಕೆಲಸನೂ ಆಗ್ತಾವ್ರಿ. ತಿಪ್ಪಿ ಒಳಗೆ ಹುಟ್ಟಿದ ಗೋರಖನಾಥ ಯಾಕ್ರಿ? ತಿಪ್ಪಿ ಒಳಗೆ ಹುಟ್ಟಿ ಬಂದಾಗ ಇವ್ರು ಹೆಣ್ಣಿಲ್ಲಾರ್ದೆ ಹುಟ್ಟಿ ಬಂದಾರ ಗೋರಖನಾಥ. ಹೆಣ್ಣು ಸಂಬಂಧದವನ ಅಲ್ಲಿ ವೀರಭದ್ರ ದೇವ್ರ ಜಡ ಹುಟ್ಟಿ ಬಂದಾನ. ಹೆಣ್ಣ ಹುಟ್ಟೇನ್ರಿ ಮಾಸ್ತರ? ಎಲ್ಲಿ ಎದ್ರಾಗ ಹುಟ್ಟಿ ಬಂದ ಲಿಂಗದ ಹುಟ್ಟಿ ಬಂದಾನ. ಸೋಮೇಶ್ವರ ಲಿಂಗದ ಜರೂರೇ ಇಲ್ಲ. ಇಲ್ಲ
ಅದಕ್ಕೆ ತಂಗಿ ಹೆಣ್ಣು ಇಲ್ಲಾರ್ದ ಹುಟ್ಟಿದವ್ರು ಬಹಳ ಮಂದಿ ಅದಾರ ಜಗತ್ತೊಳಗ. ನಿನಗ ಬ್ರಹ್ಮ ತಗೊಂಡ ನಾ ಇಲ್ಲಾರ್ದೆ ಏನೂ ಆಗಂಗಿಲ್ಲ. ನೀ ಇಲ್ಲಾರ್ದೆ ಹೋದವ್ರು ಬಹಳ ಮಂದಿ ಅದಾರ ಮಹಾತ್ಮರು. ಲಕ್ಷಣ ಸಿದ್ದಪ್ಪ ಮಹಾರಾಜ್ ಹೋಗ್ಬೇಕಾದ್ರೆ ಹೆಂಡತಿ ತಗೊಂಡು ಹೋಗ್ಯಾನ್ರಿ ಜೋಡಿ. ಇಲ್ಲೇ ಶ್ರೀಶೈಲದಾಗ ಧಾರಾಗಿ ಬಿಟ್ಟು ಹೋಗ್ಯಾನ್ರಿ. ಅದಕ್ಕ ಅದು ಹಡಿತು, ಒಂದು ಹೆಣ್ಣು ಹಡಿತು. ಏನ್ ಚೋಟ್ ಜಾಂದಿ ಅಂದ ಅವ. ವಾಟ ಕಳ್ಸದ ಮನಿಗೆ ತಂದ ಏನ್ ತೇರ ಸಾಗಿಸ್ಬೇಕಾಗಿತ್ತು, ಸಾಗಿಸದ. ಎಲ್ಲಿ ಬೇಕಾದಲ್ಲಿ ಬೆಳಕು ಬಿದ್ದು ಬಿಡ್ತು ಸಿದ್ದಪ್ಪ ಮಹಾರಾಜಂದು. ಬಂತನಾಳ ಗುರುವಿನ ಶಿಷ್ಯ ಅವ, ನಿಮ್ಮ ತಾಯಿ ಶಿಷ್ಯ ಅಲ್ಲ, ಮೊದಲು ತಿಳ್ಕೋನಿ. ತಾಯಿ ಶಿಷ್ಯ ಆದವ್ರು ಎಲ್ಲಿ ಬೆಳಿಲಕ್ ಸಾಧ್ಯನೇ ಇಲ್ಲ ತಂಗಿ. ಸ್ವತಃ ದೇವಿ ಪುರಾಣ ಬರೆಯುವತ್ನಾಗ ಚಿದಾನಂದ ಅವಧೂತರು ನಿನ್ನ ದೇವಿಗೆ ಪ್ರತ್ಯಕ್ಷ ಮಾಡ್ಕೋಬೇಕ ತಿಳ್ಕೊಂಡು ಬೇಡ್ಕೊಂಡ್ರು. ಅವರು ಏನಾರ ಮಾಡಿ ನನಗೆ ರೂಪ ತೋರ್ಸತ್ ಹೇಳಿದ್ರು ಚಿದಾನಂದ ಅವಧೂತ್ರ. ಅವಾಗ ಏನ್ ಹೇಳಿ, ಇವ್ರು ದೇವಿನೇ, ಸ್ವತಃ ಇವ್ರು ದೇವಿನೇ ಹೇಳ್ಯಾಡ್ರಿ. ಏನ್ ಹೇಳ್ತಾರ್ರಿ? ಮೊದಲು ಹೋಗಿ ನಿಮ್ಮ ಅಪ್ಪಗೆ ಭೇಟಿಯಾಗಿ ಬಾ, ಅವನು ಕಡೆಯಿಂದ ಉಪದೇಶ ತಗೊಂಡು ಬಾ, ಅವಾಗ ನಾನು ರೂಪ ತೋರಿಸ್ನಿ ಅಂತ ಹೇಳಲಿಕ್ಕೆ ಬೋಳಿ. ಮತ್ತೆ ಅವಾಗ ಎಲ್ಲಿದ್ರು ನಿಮ್ಮ ತಾಯಿ ತೋರಿಸ್ಬೇಕಾಗಿತ್ತಲ್ಲ ಅವನಿಗೆ ಬಲ್ಲಿ ಹೋಲಾರ್ದೇನೆ. ಈಗ ಇಸ್ಲಾಂ ಧರ್ಮದಲ್ಲಿ ಮೈಬುಸುಮಾನಿ ಆಗಿ ಹೋದ. ಮೈಬುಸುಮಾನಿ ಅಪ್ಪ ಯಾರು? ಅಬ್ಬು ಸೊಲೆ ಶರಣ. ಅಬ್ಬು ಸೊಲೆ ಶರಣ ಅಂದ್ರೆ ಎಂತವಿದ್ದ? ಒಂದು ತುತ್ತ ಹಣ್ಣಿಗಾಗಿ 12 ವರ್ಷ ದುಡ್ದ. ಬರೇ ಒಂದು ತುತ್ತ ಹಣ್ಣ್ರಿ. ನಮ್ಗೆ ಎಲ್ಲರ ದಾರ್ಯ ಹೋಗುವತ್ ನಾವು ಒಂದು 50 ರೂಪಾಯಿ ಬಿದ್ದಿತ್ತ ಪಟ್ನೆ ಕಾಲ್ ಇಡ್ತೀವಿ ಅದ್ರ ಮ್ಯಾಗ, ರೊಕ್ಕದ ಮ್ಯಾಗ. ಎಷ್ಟು ನಮಗ ಆಸೆ ಅದ. ಮತ್ತ ಅವ ಬರೇ ಒಂದು ಅರ್ಧ ತುತ್ತ ಹಣ್ಣು ತಿಂದಿದ್ದ ಒಬ್ರದು, ಹೆದರಂದು ಪಡೆದಂದು. ಆ ಹಣ್ಣಿನ ಋಣ ಮುಟ್ಟಿಸ್ಬೇಕ ತಿಳ್ಕೊ 12 ವರ್ಷ ಹೋಗಿ ಬಿದ್ದ ಅವ್ರ ಹೊಲ್ದಾಗೆ, ಸಾವುಕಾರನ ಹೊಲ್ದಾಗ ಹೋಗಿ ಬಿದ್ದ. ಮುಂದೇನದ ಬಿಡ್ಲಾರ್ದಂಗ ಆಗಿ ಬಿಡ್ತೀರಿ. ಅಲ್ಲಿ ಒಬ್ಬಾಕಿ ಮಗಳಿದ್ಳು, ಸಾವುಕಾರ ಒಬ್ಬಾಕಿ ಮಗಳಿದ್ಳು, ಫಾತಿಮಾ ಅನ್ನುವಂತಕಿ ಒಬ್ಬಾಕಿನೇ ಮಗಳು. ಆಕಿನೂ ಪತಿವ್ರತ ಹೆಣ್ಮಗಳಿದ್ಳು. ಅವಾಗ ಅವ ಯಾರು ರಾಜ ಇದ್ದವ, ಸಾವುಕಾರ ಇದ್ದವ, ವಿಚಾರ ಮಾಡ್ದ ಏನಾರ ಮಾಡಿ ನನ್ನ ಮಗಳಿಗೆ ಕೊಟ್ಟು ಇವನಿಗೆ ಲಗ್ನ ಮಾಡಿದನಪ್ಪ ಅಂತಂದ್ರೆ ಇವನು ಹೊಟ್ಟಿಯಿಂದ ಮುಂದ ಅಂತ ಒಂದು ಜ್ಯೋತಿ ಹುಟ್ಟಬಹುದು ತಿಳ್ಕೊಂಡು ಮುಂದಿನ ಸೂಚನೆ ಅರಿತು ತನ್ನ ಮಗಳಿಗೆ ಗಂಟು ಹಾಕದ. ಗಂಟು ಹಾಕುವ ಏನ್ ಹೇಳ್ದ? ಅವನು ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಬಾಯಿ ಇಲ್ಲ, ಏನೇನು ಇಲ್ಲ ನನ್ನ ಮಗಳಿಗೆ. ಅಂತ ಮಗಳಿಗೆ ಯಾರು ಮಾಡ್ಕೊಳಲ್ಲ ಯಾರಪ್ಪ, ಏನಾರ ಮಾಡಿನಿ ನನ್ನ ಮಗಳಿಗೆ ಮಾಡ್ಕೋ ಅಂತ ತಿಳ್ಕೊಂಡು ಹೇಳ್ದ. ಯಾರು? ಸಾವುಕಾರ. ಅವಾಗ ಮುಂದ ಹೇಳಿದ ಪ್ರಕಾರ ಇದ್ದಿದ್ದಿಲ್ಲ, ಅವ ಲಗ್ನ ಮಾಡಿ ಕೊಟ್ರು, ಕಳಿಸಿ ಬಿಟ್ರಿ ಕೋಲಿಗೆ. ಅಲ್ಲಿ ಹೋಗೋದ್ರೊಳಗ ಒಂದು ಸೂರ್ಯ ಹೊಳದಂಗ ಹೊಳಿಲಾಕತ್ತಿದ್ಳಕಿ. ಈ ಕಾಲ ಸುದ್ದ ಸರ್ವಾಂಗ ಸುಂದರಿ ರಂಬಾ ಅಪ್ಸರಿನೇ ಬಂದಳೇನ ಕಾಣ್ಲಕತ್ತಿಲ್ ರೂಮ್ನಾಗ. ಅವಾಗ ಅಬುಸಾಲ ಶರಣ ಅಂದ, ನಮ್ಮ ಮಾಮ ಏನು ಸುಳ್ಳದ, ನಾವು ಸುಳಿ ಮಗ, ನನಗ ಅಪಮಾನ ಮಾಡ್ಬೇಕ ತಿಳ್ಕೊಂಡು ಲಗ್ನ ಮಾಡ್ಯಾನಲ್ಲ, ಬ್ಯಾರದಕ್ಕಿ ಕೊಟ್ಟು ಕಳಿಸ್ಯಾನಲ್ಲ ಆಕಿನ ಮಗ. ಅವನ ಮಗಳಿಗೆ ಕೈ ಕಾಲ ಕಣ್ಣ ಮೂಗ ಏನು ಇಲ್ಲ ಹೇಳ್ಯಾನ. ಈಗ ನೋಡ್ರು ಸರ್ವಾಂಗ ಸುಂದರಿಗೆ ತಂದು ಇಲ್ಲಿ ಕುಂದ್ರಿಸ್ಯಾನಪ್ಪ ಅಂತಂದ್ರ ನನ್ನ ಮಾನ ಹರಣ ಮಾಡ್ಲಕತ್ತ ಮಾಡಿಸೋಸಿನ ಮಾಡ್ಯಾನ ಅಂತ ಹೇಳ್ದವ. ಜೋಡಿ ಆಲಿಲ್ಲ ಮಾಸ್ತರ ಅವ್ರ ಸತಿ. ಅವಾಗ ಚಿಂತಿ ಬಿತ್ರಿ ಅವನಿಗೆ. ಹೊರಗೆ ಮನ್ಕೊಂಡವ, ರೂಮ್ನಾಗ ಹೋಗ್ಲಿಲ್ಲ. ಹೋಗಿ ಮುಟ್ಟಿದ್ರೆ ನಾನು ತಾಯಿಗೆ ಮುಟ್ಟದಂಗ ಆತದ ತಿಳ್ಕೊಂಡು ಹೊರಗೆ ಮನ್ಕೊಂಡ. ಎಲ್ಲಿ? ರೂಮಿನ ಹೊರಗೆ ಮನ್ಕೊಂಡ. ಅವಾಗ ಆಳ ಮಕ್ಳು ಏನ ಕಸ ಹುಡಿಲಾಕ ಬಂದು. ಹೌದಲ್ರಿ, ಏನಂತಾರ್ರಿ ಮಾಸ್ತರ? ಅಲ್ಲೋ ಅಬು ಸಾಲೆ ಶರಣ, ನೀನೇನ ಲಗ್ನ ಆಗ್ಯದ, ಹೆಂಡತಿ ಕೂಡ ಮನ್ಕೊಳ್ಳೋದು ಬಿಟ್ಟು ಇಲ್ಲಾಕ ಮನ್ಕೊಂಡಿದ್ವು ಅಂದ್ರ ಅವ್ರು. ನಿಮ್ ಮಳ್ಯಾಗ ಹೊಚ್ಚಿಗೆ ಸಿಡದ ನಿಮ್ ಮಳ್ಯಾಗ ಅಂತಾರ ಮಾಸ್ತರ್ ಅವ್ರು. ಅವಾಗ ಅಬು ಸಾಲೆ ಶರಣ ಅಂದ್ರ, ಮಕ್ಕಳೇ ನಾನು ಕೂಡ ಹುಡುಗಾಟಿಗೆ ಹಚ್ಚಿರ ನೀವು? ನಿಮ್ಮ ಮಾಲಕ್ ಏನ್ ಹೇಳಣ, ನೀವು ಸಾವುಕಾರ ಏನ್ ಹೇಳ ನನಗ? ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ, ಏನೇನು ಇಲ್ಲ ಅಂತ ವಸ್ತು ಅದ ಹೇಳಣ. ಈಗ ನೋಡಿದ್ರ ಮಕ್ಕಳಲ್ಲಿ ಕೈ ಕಾಲ ಕಣ್ಣ ಎಲ್ಲ ಅದಾವ. ಆಕಿಗೆ ಆಕಿ ಕೂಡ ನಾ ಹೋಗಿ ಕುಡ್ಕೊಳ ಹೋಗಂಗಿಲ್ಲ ಅಂದ ಅವ. ಅವಾಗ ಹೋಗಿ ಸಾವುಕಾರ ಹೋಗಿ ಹೇಳಿದ್ರಿ ಅವು. ಅವ ಸಾವುಕಾರ ಬಂದ್ ಏನ್ ಹೇಳ್ದ? ಕೈ ಇಲ್ಲತ್ತ ಯಾಕೆ ಹೇಳಿನಪ್ಪ ಅಂತಂದ್ರ, ನನ್ನ ಮಗಳು ಹುಟ್ಟದ ಬಳಕ ಯಾರಿಗೆ ಕೈ ಎತ್ತಿ ಪಟ್ ಅಂತ ಹೊಡೆದಿಲ್ಲ ಯಾರಿಗೆ, ಅದಕ್ಕೆ ಕೈ ಇಲ್ಲ ಹೇಳಿನಪ್ಪ. ಕಣ್ಣಿಲ್ಲತ್ತ ಯಾಕೆ ಹೇಳಿನಿ? ಹುಟ್ಟುದು ನನ್ನ ಮಗಳು ಹುಟ್ಟದ ಬಳಕ ಮನಿ ಬಿಟ್ಟು ಹೊರಗೆ ಬಂದಿಲ್ಲ, ಮತ್ತೊಬ್ರು ಮೋತಿ ನೋಡಿಲ್ಲ, ಅದಕ್ಕಾಗಿ ನಾನು ನಿನ್ಗ ಕಣ್ಣಿಲ್ಲ ಹೇಳಿನೋ. ಕಿವಿ ಇಲ್ಲತ್ತ ಯಾಕೆ ಹೇಳಿನಿ? ಕಿವಿ ಇಲ್ಲ, ಕೆಟ್ಟ ಶಬ್ದ ಕೇಳಿಲ್ಲಕ್ಕಿ. ಅಲ್ಲನ ನಾಮನೆ ಮಸ್ತಾಳ, ಕುರಾನ್ ಅಭ್ಯಾಸ ಮಾಡ್ತಾಳ. ಇದನ್ನ ಬಿಟ್ಟು ಆಕಿ ಮತ್ತೊಂದು ಕೇಳಿಸಿಲ್ಲಪ್ಪ ಆಕಿ ಕಿವಿಯಾಗ, ಅದಕ್ಕೆ ಕಿವಿ ಇಲ್ಲ ಹೇಳಿನಿ. ಅಲ್ಲಿಂದ ಕಾಲಿಲ್ಲ ಯಾಕೆ ಹೇಳಿನಿ? ನನ್ನ ಮಗಳು ಹುಟ್ಟಿದ ಬಳಿಕ ತಲಬಾಗಲ ದಾಟಿ ಹೊರಗೆ ಹೋಗಿಲ್ಲ, ಅದಕ್ಕಾಗಿ ಕಾಲಿಲ್ಲ ಏನೋ ಶರಣ ಹಿಡ್ಡಕ್ಕೆ ಯಾಕೆ ಚಿಂತೆ ಮಾಡಿದೆ ಅಂದ. ಅವಾಗ ಹೋಗಿ ಕುಡ್ಕೊಂಡ್ರಿಪ್ಪ. ಅದು ಮತ್ತೆ ಮುಂದೆ ದಾಂಡಿಗೆ ಅದ ಚರಿತ್ರೆ ನೋಡ. ಈಗ ಟೈಮ್ ಸಿಗ್ತದ ಮದೇ ವೈಭೂಸುಬಾನಿ ಚರಿತ್ರೆ ಹಾಡ್ತೀನಿ. ಅದಕ್ಕೆ ಇಲ್ಲಿ ಏನಾಗ್ತದ? ಏ ಬಿಟ್ಟ ಬಂದ ಮನಿ ಬಾಡಿಗೆ ಮುಟ್ಟಿಲ್ಲ, ಕೊಟ್ಟಿದ ತಪ್ಪಂತಿ, ಕೊಟ್ಟಿದ್ದು ಕೊಟ್ಟೋಯ್ತು, ಇಟ್ಟಿದ್ದು ಮರಿಬೇಡ ಬಿಡು ಮನಸ್ಸಿನ ಭ್ರಾಂತಿ. ಬಿಟ್ಟು ಬಿಡದೆ ಹೊಳಿ ಹೊಳ್ಳಿ ಹುಟ್ಟಿ ಸಾತು, ಬಿಟ್ಟು ಬಿಡದೆ ಹೊಳಿ ಹೊಳ್ಳಿ ಹುಟ್ಟಿ ಸಾತು, ಕೊಟ್ಟಿ ಮಾಪಿನ ಕಾಂತಿ. ಹರಿದ ಹಚ್ಚು ತೆರೆದಿರ ಮೋಚು, ಹರಿದ ಹಚ್ಚು ತೆರೆದಿರ ಮೋಚು, ಆಶಾ ನೀಗುತ್ತ
ಜೀವನ ವಿಷಯ ಬಿಡುವುದಿಲ್ಲ ನಾಶಾಗಿ ನೀ ಹೋಗ್ತಿ ವೇಷಾಡಂಬರದ ವೇಷಾಂಗಿನಿ ಕೊನೆಗೆ ಒಮ್ಮೆ ಜೋಗ್ತಿ ವಿಶ್ವದೋಳು ಅಂದೆವಾಡಿ ಈಶಗ ವಿಶ್ವದೋಳು ಅಂದೆವಾಡಿ ಈಶಗ ಶಿರನಿ ಅಂದ ಮಾತಿ ಬಾಪಿನಾಗ ಹರ್ಕೊಂಡು ಬರ ಒಕ್ಕ ಹಿಡ್ಕೋಬಾತಿ ಹರಿದಿದ ಹಚ್ಚು ತರದಿದ ಮುತ್ತು ಹರಿದಿದ ಹಚ್ಚು ತರದಿದ ಮುತ್ತು ನಿನಗಾತಿನ ಕರತೆ ಹರೇ ಬಾಪಿನಾಗ ಹರ್ಕೊಂಡು ಬರ ಒಕ್ಕ ಹಿಡ್ಕೋಬಾತಿ ಹರಿದಿದ ಹಚ್ಚು ತರದಿದ ಮುತ್ತು ನಿನಗಾತಿನ ಕರತೆ ಹರೇ ಬಾಪಿನಾಗ ಹರ್ಕೊಂಡು